ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ಸ್ಕ್ಯಾಮ್ ಬಗ್ಗೆ, ತುಂಬ ಹುಷಾರಾಗಿರಿ, ಆಮೇಲೆ OTP ಎಲ್ಲ ಕೂಡ ಶೇರ್ ಮಾಡ್ಕೋಬೇಡಿ ಅಂತ. ತುಂಬ ಜನರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅದ್ರ ಬಗ್ಗೆ, ಹಾಗೆ ನನಗೂ ಕೂಡ ಒಂದು ಆಗಿರುವಂತಹ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅಲ್ಲಿ ಆಲ್ ಅನ್ನೋಂತಹ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಆವಾಗಲೇ ನೀವು ನನ್ನ ವಿಡಿಯೋಗಳನ್ನ ನೋಡಬಹುದಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ಸೊ ಸ್ಕ್ಯಾಮ್ ಆಗಿರ್ಬೋದು, ಆನ್ಲೈನ್ ಫ್ರಾಡ್ ಆಗಿರಬಹುದು, ಆಮೇಲೆ ನಿಮಗೆ ಗೊತ್ತಿಲ್ಲದೇನೆ ಏನೂ ಇಲ್ಲ, ಏನೋ ಒಂದು ಲಿಂಕ್ ಕ್ಲಿಕ್ ಮಾಡಿರ್ತೀರಾ, ಅದರಿಂದ ನಿಮ್ಮ ಆ ಮುಖಾಂತರ ನಿಮ್ಮ ಹಣ ಹೋಗ್ತಾ ಇರುವಂಥದ್ದಾಗಿರ್ಬೋದು. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಬೇಕಾದಷ್ಟು ದುಡ್ಡಿದೆ, ಕೂತಲ್ಲಿಗೆ ದುಡ್ಡು ಬರುತ್ತೆ, ಅಪ್ಪ ಅಮ್ಮನ ಆಸ್ತಿ ಸಾಕಷ್ಟು ಇದೆ. ಏನು ದಿನನಿತ್ಯ 10,000 20,000 ಆರಾಮ್ಸೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡಿರೋರಿಗೆ 10,000 5,000 ಇದೆಲ್ಲ ಸ್ಕ್ಯಾಮ್ ಆಗಿ ಹೋದರೆ ಅಷ್ಟೊಂದು ಅವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಯಾಕಂದರೆ ಅವರು ಖರ್ಚು ಮಾಡಿಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅದೇ ಒಬ್ಬ ರೈತ ಆಗಿರ್ಬೋದು, ದಿನ ಕೂಲಿ ಕೆಲಸ ಮಾಡೋನಾಗಿರ್ಬೋದು, ಅಥವಾ ಒಂದು ಬೆಂಗಳೂರಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, 10-15 ಸಾವಿರಕ್ಕೆ ದುಡಿತಾ ಇರುವಂತಹ ಒಬ್ಬ ವ್ಯಕ್ತಿಗೆ ಈ ಥರ ಸ್ಕ್ಯಾಮ್ಗಳಾದಾಗ ಪಾಪ ಆ ಒಂದು ಹಣದಿಂದನೇ ಅವ್ನ ಜೀವನ ನಡಿಬೇಕು. ಅದನ್ನೇ ನಂಬ್ಕೊಂಡು ಅವ್ನು ರೆಂಟ್ ಕಟ್ಟೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಅದರಿಂದನೇ ಹಣ ಆಗಬೇಕು ಅಂದಾಗ ಅವನಿಗೂ ಕೂಡ ಸಾಕಷ್ಟು ನೋವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಕ್ಯಾಮ್ಗಳು, ಆನ್ಲೈನ್ ಸ್ಕ್ಯಾಮ್ ಆಗಿರ್ಬೋದು, ಹಣದ ವಿಚಾರವಾಗಿ ನಾನು ಹೇಳಿದ ಹಾಗೆ ತುಂಬ ನಡೀತಾ ಇದೆ. ಹಳ್ಳಿಯಲ್ಲಿರುವಂತಹ ಜನಗಳಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ. OTPಯನ್ನು ಶೇರ್ ಮಾಡಿಕೊಂಡ್ರೆ ಹಣ ನಾವು ಕಳ್ಕೊತೀವಿ ಅನ್ನೋಂಥದ್ದು ಹಳ್ಳಿಯಲ್ಲಿರುವಂತಹ ಜನಗಳಿಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿತ್ತು. ತುಂಬ ಜನ ಹಣವನ್ನು ಕಳ್ಕೊಂಡಾದ್ಮೇಲೆ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಇವಾಗಲೂ ಕೂಡ ನಾನು ಹೇಳಿದ ಹಾಗೆ ನಿಮಗೆ ಯಾವ ರೀತಿ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ ಅಂತಂದರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಏನೋ ಒಂದು ಎಲ್ಲಿಂದನೋ ಒಂದು ಸ್ಯಾರಿನ ಆರ್ಡರ್ ಮಾಡಿರ್ತೀರಾ, ಸ್ಯಾರಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆರ್ಡರ್ ಮಾಡಿರ್ತೀರಾ, ಅದು ನಿಮಗೆ ಬರಬೇಕು ಅಂತ ಕೊರಿಯರಿಂದ ಕಾಲ್ ಬರುತ್ತೆ. ಸೊ ಕೊರಿಯರ್ ಮುಖಾಂತರ ಕಾಲ್ ಬಂದಾಗ ನಾವು ರಿಸೀವ್ ಮಾಡಿಕೊಂಡು ಆ ಕಡೆಯಿಂದ ನಾವೇನು ಮಾಡ್ತೀವಿ, ನಿಮಗೆ ಫ್ರಾಡ್ ಕಾಲ್ ಬಂದರೆ ನಿಮ್ಮ ಮೊಬೈಲಲ್ಲಿ ಅಲರ್ಟ್ ತೋರಿಸುತ್ತೆ ಸ್ಕ್ಯಾಮ್ ಕಾಲ್ ಬರ್ತಾ ಇದೆ ಅಂತ. ಬಟ್ ಇಲ್ಲಿ ನಿಮಗೆ ಹಾಗೆ ತೋರಿಸೋದಿಲ್ಲ. ಏನು ರೆಗ್ಯುಲರ್ ಆಗಿ ನಾವಿವಾಗ ಯಾರೋ ನಮ್ಮ ರಿಲೇಷನ್ಸ್ ಯಾರೋ ಕಾಲ್ ಮಾಡ್ತಾರಲ್ವ, ಅಂದರೆ ಫೇಕ್ ಅಲ್ಲದೆ ರಿಯಲ್ ಆಗಿರುವಂತಹ ಒಂದು ನಂಬರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾವು ರಿಸೀವ್ ಮಾಡ್ತೀವಿ, ನಂಬ್ತೀವಿ, ಅಡ್ರೆಸ್ ಸರಿ ಇಲ್ವೇನೋ ಅಂತ ಹೇಳ್ತೀವಿ. ಅಂದರೆ ಅವ್ರು ಹೇಳ್ತಾರೆ ನಿಮ್ಮದು ಅಡ್ರೆಸ್ ಮಿಸ್ ಮ್ಯಾಚ್ ಆಗಿದೆ, ನೀವು ಫೋನ್ ನಂಬರನ್ನು ಶೇರ್ ಮಾಡಬೇಕು, ಫೋನ್ ನಂಬರ್ ಕಳಿಸ್ಕೊಡಿ, ನಿಮ್ಮ ಅಡ್ರೆಸ್ಸನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ನಂಬ್ತೀವಿ, ಕಳಿಸ್ಕೊಡ್ತೀವಿ. ಅಲ್ಲಿ ನಂಬರ್ ಹಾಕಿದ ತಕ್ಷಣ ಏನಾಗಿರುತ್ತೆ ಅಂದರೆ ನಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರೋದ್ರಿಂದ ಎಲ್ಲ ಡೀಟೇಲ್ಸ್ಗಳು ಕೂಡ ಅಲ್ಲಿಂದ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಮ್ಮ ಮೊಬೈಲು ನಮ್ಮ ಕೈಯಲ್ಲಿದ್ದಂಥ ಆಕ್ಸೆಸ್, ಅಂದರೆ ನಮಗೆ ವರ್ಕ್ ಮಾಡೋಕ್ಕೆ ಆಗಲ್ಲ, ಅದರಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಮ್ಮ ಅಪೋಸಿಟ್ ಯಾರಿರ್ತಾರೆ ಸ್ಕ್ಯಾಮ್ ಮಾಡೋ ಹ್ಯಾಕರ್ಸ್ಗಳು, ಅವರ ಕೈಯಲ್ಲಿ ಆ ಕಂಟ್ರೋಲ್ ಇರುತ್ತೆ. ಸೊ ಕಂಟ್ರೋಲ್ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಅವ್ರು ಓಪನ್ ಮಾಡಿಕೊಂಡು ನಮ್ಮ ಎಷ್ಟು ದುಡ್ಡಿದೆ ಏನಿದೆ ಎಲ್ಲವನ್ನ ಕೂಡ ಅವ್ರು ನೋಡ್ಕೋತಾರೆ. ಅವರೇ ಮೆಸೇಜ್ಗಳನ್ನ ಕಳಿಸ್ಕೊಡುವಂಥದ್ದು, ಅವರೇ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಕೂಡ ಈ ಥರದ್ದು ನಡೆಯುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ ಇಂಥದ್ದೆಲ್ಲ ಮಾಡೋದಕ್ಕಾಗಲ್ಲ, ತುಂಬ ಸೇಫು ಅದು ಇದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಾವು ಅಂದ್ಕೊಂಡಿರೋದು ತಪ್ಪು. ಅದಕ್ಕೋಸ್ಕರ ಹೇಳುವಂಥದ್ದು, ನೀವು ಏನು ಮಾಡಿ ಅಂತ ಅಂದರೆ, ನೀವೇನಾದರೂ ಆನ್ಲೈನಿಂದ ಏನೋ ಶಾಪಿಂಗ್ ಮಾಡಬೇಕು, ಅಥವಾ ನೀವು ಫೋನ್ಪೇ ಏನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಿಂದ ಜಾಸ್ತಿ ಸ್ಕ್ಯಾನರ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಆ ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡಿ ಅಂದರೆ ಜಾಸ್ತಿ ಹಣವನ್ನು ನೀವು ಅದರಲ್ಲಿ ಹಾಕೋದಕ್ಕೆ ಹೋಗ್ಬಿಡಿ. ಆ ಒಂದು ಅಕೌಂಟಲ್ಲಿ ಜಾಸ್ತಿ ಸೇವ್ ಮಾಡ್ಕೊ ಹೋಗ್ಬಿಡಿ. ಈ ಫೋನ್ಪೇ ಇಲ್ಲದೇ ಇರುವಂಥ ಬೇರೆ ಯಾವುದಾದ್ರೂ ಒಂದು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ನಿಮಗೆ ಸ್ಯಾಲ್ರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಅಕೌಂಟಲ್ಲಿ ನೀವು ಅದನ್ನು ಸೇಫ್ ಆಗಿ ಇಟ್ಕೋಬಹುದು. ಈ ಸ್ಕ್ಯಾನ್ ಮಾಡುವಂತಹ ಈ ಫೋನ್ಪೇ, ಆಮೇಲೆ ಜಿಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಇದರ ಮುಖಾಂತರ ನೀವು ಜಾಸ್ತಿ ಸ್ಕ್ಯಾನ್ ಮಾಡ್ತಾ ಇರ್ತೀರಾ, ಆ ಅಕೌಂಟಲ್ಲಿ ಜಾಸ್ತಿ ಹಣವನ್ನು ನೀವು ಸೇವ್ ಮಾಡೋದಕ್ಕೆ ಹೋಗಬೇಡಿ. ಅದು ಯಾವತ್ತೂ ಕೂಡ ಸೇಫ್ ಅಲ್ಲ. ಸೊ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕೊರಿಯರ್ ಮುಖಾಂತರ ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಸೊ ಸಣ್ಣದೇ ಅಮೌಂಟ್ ಆಗಿರಲಿ, ದೊಡ್ಡದೇ ಅಮೌಂಟ್ ಆಗಿರಲಿ, ಕಷ್ಟಪಟ್ಟು ದುಡಿಯೋವನಿಗೆ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋವನಿಗೆ ಅದು ತುಂಬ ದೊಡ್ಡ ಅಮೌಂಟೇ ಆಗಿರುತ್ತೆ.
ಸೊ ಅದಕ್ಕೋಸ್ಕರ ಹೇಳುವಂಥದ್ದು. ಈ ಥರ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ. OTP ಮುಂಚೆ ಎಲ್ಲ OTPಯನ್ನು ಪಡ್ಕೊಂಡು ಅವರು ನಮ್ಮ ಹತ್ರ ಕೇಳ್ಕೊಂಡು OTPಯನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ರು. ಬಟ್ ಇವಾಗ ನಾನು ಹೇಳಿದ ಹಾಗೆ ನಮ್ಮ ಮೊಬೈಲ್ ನಂಬರನ್ನು ಹ್ಯಾಕ್ ಮಾಡಿ ಅವರು ಯಾವ ಥರ ಬೇಕಾದರೂ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಾಗಿರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಜಿಮೇಲ್ ಅಕೌಂಟನ್ನು ಹ್ಯಾಕ್ ಮಾಡೋದಾಗಿರ್ಬೋದು, ಇನ್ಸ್ಟಾ ಅಕೌಂಟ್ ಹ್ಯಾಕ್ ಮಾಡೋದು, ಇದರಿಂದ ಎಲ್ಲ ಕೂಡ ಅವ್ರಿಗೆ ತಿಳಿಯುತ್ತೆ. ಸೊ ಮೊಬೈಲ್ ನಂಬರ್ ಅದು ನಾನು ಹೇಳಿದಾಗ ಎಲ್ಲ ಕಡೆ ಕೂಡ ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಆದಷ್ಟು ನಾನು ಹೇಳಿದ ಹಾಗೆ ಏನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಆ ಅಕೌಂಟಲ್ಲಿ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಇಡೋದಕ್ಕೆ ಹೋಗ್ಬಿಡಿ. ಬೇರೆ ಯಾವುದೆಲ್ಲಾದರೂ ಸೇಫ್ ಆಗಿ ನೀವು ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ. ಹಾಗೆಯೇ ನಾನು ಹೇಳಿದ ಹಾಗೆ ಮೆಸೇಜ್ಗಳು ಬರುವಂಥದ್ದಾಗಿರ್ಬೋದು, ಇಷ್ಟು ದುಡ್ಡು ಕ್ರೆಡಿಟ್ ಆಗಿದೆ, ಇಷ್ಟು ದುಡ್ಡು ಡೆಬಿಟ್ ಆಗಿದೆ, ಅದು ಇದು ಅಂತ ಬರುತ್ತೆ. ಸೊ ಅನ್ನೋ ನಂಬರಿಂದ ಬೇರೆ ಕಾಲ್ ಬಂದು ನಾನು ಹೇಳಿದ ಹಾಗೆ ಇಷ್ಟು ದುಡ್ಡು ನಿಮ್ಮ ಅಕೌಂಟಿಗೆ ಬೈ ಮಿಸ್ ಆಗಿ ಬಂದಿದೆ ಅಂತ ಹೇಳ್ತಾರೆ. ನಾವು ಅದನ್ನು ನಂಬಿಡ್ತೀವಿ. ಪಾಪ ಯಾರ್ದು ಬೈ ಮಿಸ್ ಆಗಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು ನಾವು ಎಲ್ಲೂ ಕೂಡ ಚೆಕ್ ಮಾಡೋದಿಲ್ಲ. ಹಾಗೆಯೇ ಡೈರೆಕ್ಟಾಗಿ ಫೋನ್ಪೇ ಥ್ರೂ ಕಳಿಸ್ಬಿಡ್ತೀವಿ ಆ ನಂಬರ್ಗೆ. ಸೊ ಫೋನ್ಪೇಲಿ ಮೆಸೇಜ್ ಬಂದಿರುತ್ತೆ, ಹಾಯ್ ನಂದು ಬೈ ಮಿಸ್ ಆಗಿ ಹಣ ಇಷ್ಟು ನೋಡಿ ಬಂದಿದೆ ಅಂತ. ಬಟ್ ಬಂದಿರೋದಿಲ್ಲ. ಸೊ ಅಲ್ಲಿ ತೋರಿಸ್ತಾ ಇರುತ್ತೆ ಅಷ್ಟೇ, ಬಿಟ್ಟರೆ ಅಲ್ಲಿ ಬಂದಿರೋದಿಲ್ಲ. ಸೊ ಅದೇನಂದರೆ ನಾವು ಏನು ಮಾಡ್ತೀವಿ ನೋಡ್ದೇ ಹಾಗೆಯೇ ಡೈರೆಕ್ಟಾಗಿ ಹಣವನ್ನು ಕಳಿಸ್ಕೊಟ್ಟಿರ್ತೀವಿ. ಸೊ ಅಲ್ಲಿ ಸ್ಕ್ಯಾಮ್ ನಡೀತಾ ಇರೋದು. ದೊಡ್ಡ ಸ್ಕ್ಯಾಮ್ ಟೀಮ್ಗಳೇ ಇವಾಗ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ತುಂಬಾ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಇದೆಲ್ಲ ಕೆಲವರಿಗೆ ತಮಾಷೆ ಅನಿಸ್ಬಹುದು, ಅಷ್ಟು ನಿಮಗೆ ಅಷ್ಟೊಂದು ಬುದ್ಧಿ ಇರಲಿಲ್ವಾ, ಹಾಗಿರಲಿಲ್ವಾ, ಹೀಗಿರಲಿಲ್ವಾ ಅಂತ. ಬಟ್ ನನಗೆ ಗೊತ್ತಿಲ್ಲದೇ ನಾವು ಹೇಳಿದ ಹಾಗೆ ನಮ್ಗೆ ಗೊತ್ತಿಲ್ಲದೇ ಈ ಥರ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ. ಫೋನ್ಪೇ ಆಗಿರ್ಬೋದು, ಯಾವುದೋ ಒಂದು ಲಿಂಕ್ ಬಂದಿರುತ್ತೆ, ಬೈ ಮಿಸ್ ಆಗಿ ಅದನ್ನ ಕ್ಲಿಕ್ ಮಾಡಿದ್ರು ಕೂಡ ನಾವು ಹಣವನ್ನು ಕಳ್ಕೋಬೇಕಾಗತ್ತೆ. ಸೊ ಅದೇ ಹೇಳಿದ ಹಾಗೆ OTP ಇಲ್ಲದೇ ನಾವು ಅದನ್ನು ನಾವು OTP ಕಳಿಸ್ಕೊಟ್ಟಿಲ್ಲ, ನಾವು OTPಯನ್ನು ಶೇರ್ ಮಾಡಿಲ್ಲ, ಆರಾಮಾಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ. OTP ಇಲ್ಲದೇ ಹಣವನ್ನು ಕೂಡ ಟ್ರಾನ್ಸ್ಫರ್ ಅಕೌಂಟ್ ಹ್ಯಾಕರ್ಸ್ಗಳು ಪಡ್ಕೋತಾ ಇದ್ದಾರೆ. ಸೊ ದಯವಿಟ್ಟು ತುಂಬ ಹುಷಾರಾಗಿರಿ. ಯಾರೇ ಫೋನ್ ಮಾಡಿದ್ರು ಕೂಡ, ಅನ್ನೋನ್ ವ್ಯಕ್ತಿಗಳು ಫೋನ್ ಮಾಡಿದ್ರು ಕೂಡ ಯಾವುದೇ ಡೀಟೇಲ್ಸನ್ನು ಕೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಕೊರಿಯರಿಂದ ಹಿಡಿದು ಪ್ರತಿಯೊಂದು, ಇವಾಗ ಕೊರಿಯರ್ ಬರಬೇಕಿತ್ತು, ಅದು ಬೈ ಮಿಸ್ ಆಗಿ ಡಿಲೇ ಆಗಿದೆ, ಹಾಗೆ ಹೀಗೆ ಏನೇ ಹೇಳಿದ್ರು ಕೂಡ ಯಾವುದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೊಬೈಲ್ ನಂಬರ್ ಆಗಿರಬಹುದು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರಬಹುದು, ಯಾವುದೇ ಒಂದು ಅನ್ನೋನ್ ವ್ಯಕ್ತಿ ಯಾರೇ ಒಬ್ಬ ಫೋನ್ ಮಾಡಿದ್ರು ಕೂಡ ದಯವಿಟ್ಟು ಯಾವುದನ್ನು ಶೇರ್ ಮಾಡ್ಕೋಬೇಡಿ. ಯಾರನ್ನು ಕೂಡ ಇವಾಗಿನ ಕಾಲದಲ್ಲಿ ನಂಬೇಡಿ ಅಂತಲೇ ಹೇಳ್ತೀನಿ. ಅದು ಯಾರೇ ಆಗಿರ್ಬೋದು. ಅಂದರೆ ಕರೆಕ್ಟಾಗಿ ಇವಾಗ ಹ್ಯಾಕ್ ಮಾಡೋರು ಏನು ಮಾಡ್ತಾರೆ ಅಂದರೆ, ಇವಾಗ ಡೆಲಿವರಿ ಏನೋ ಒಂದು ಪ್ರಾಡಕ್ಟ್ ಡೆಲಿವರಿ ಆಗಬೇಕು, ಸೇಮ್ ಅದನ್ನು ಯಾರು ಕಳಿಸಿದರೆ ಪಿನ್ ಟು ಪಿನ್ ಹಾಗೆ ಹೇಳ್ತಾರೆ. ಸೊ ನಾವು ಅದನ್ನು ನಂಬಿಡ್ತೀವಿ. ಸೊ ಅಲ್ಲೇ ನಾವು ಯಾಮಾರೋದು. ದಯವಿಟ್ಟು ಯಾಮಾರಬೇಡಿ. ನಾನು ಕೂಡ ಅದನ್ನೇ ಹೇಳ್ಕೊಳ್ಳೋದು, ತುಂಬ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಇವಾಗ ಯೂಸರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಹ್ಯಾಕರ್ಸ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸ್ಕ್ಯಾಮ್ ಮಾಡೋವಂಥದ್ದು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಳ್ಳಿಯಲ್ಲಿರುವಂತಹ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಹಾಗಾಗಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ, ಬ್ಯಾಂಕ್ ಬಗ್ಗೆ ಏನೇ ಎನ್ಕ್ವೈರಿ ಬೇಕು ಅಂದರೂ ಡೈರೆಕ್ಟಾಗಿ ಬ್ಯಾಂಕ್ನ ವಿಸಿಟ್ ಮಾಡಿ, ಅಥವಾ ಫೋನಲ್ಲಿ ನಿಮ್ಮ ಬ್ಯಾಂಕಿನ ಮ್ಯಾನೇಜರ್ ಫೋನ್ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀವಿ ಅಂತ ಅಂದರೆ ಡೈರೆಕ್ಟಾಗಿ ನಾವು ಬ್ಯಾಂಕ್ಗೆ ಹೋಗ್ತೀವಿ, ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ತೀವಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಥ್ರೂ ಫೋನ್ ಮುಖಾಂತರ ಏನೇ ವಿಷಯವನ್ನು ಕೂಡ ಶೇರ್ ಮಾಡ್ಕೋಬೇಡಿ. ಸೊ ಇದನ್ನು ಅಲರ್ಟ್ ಅಂತ ನೆನ್ಕೊಳ್ಳಿ, ಅಥವಾ ಈ ಥರ ಸ್ಕ್ಯಾಮ್ಗಳಿಂದ ನೀವು ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.